ನೀವು ಟೈಲರಿಂಗ್ ಬರುತ್ತಾ? ಹಾಗಿದ್ರೆ ನೀವು ಒಂದು ಒಳ್ಳೆ ದೊಡ್ಡ ಅವಕಾಶನೇ ಮಿಸ್ ಮಾಡ್ಕೊತಾ ಇದ್ದೀರಾ. ತುಂಬ ಜನ ಹೊಲಿಗೆ ಅಥವಾ ಟೈಲರಿಂಗ್ ಕೆಲಸ ಅಂದರೆ ಬರೀ ಶಾಪಲ್ಲಿ ಮಾಡೋದು ಅಥವಾ ಮನೇಲಿ ಟೈಲರಿಂಗ್ ಮಾಡೋದು ಅಂತಷ್ಟೇ ಅಂದ್ಕೊಂಡಿರ್ತೀರ. ಆದರೆ ಈಗ ಮೊಬೈಲು ಮತ್ತು ಇಂಟರ್ನೆಟ್ ಇದ್ದರೆ ಸಾಕು, ನಾವು ಮನೇಲಿ ಕೂತ್ಕೊಂಡೇ ಆನ್ಲೈನಲ್ಲಿ ಹಣ ಸಂಪಾದನೆ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಯೂಸ್ ಆಗುವಂತಹ ಒಂದಷ್ಟು 10 ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಮನೇಲಿ ಕೂತ್ಕೊಂಡೇ ಆನ್ಲೈನಲ್ಲಿ ಯಾವ ರೀತಿ ನಾವು ಹಣ ಸಂಪಾದನೆ ಮಾಡ್ಬೋದು, ಅದು ಕೂಡ 10 ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಬರೋ 2 ಟಿಪ್ಸ್ ಏನಿದೆ, ತುಂಬ ಜನ ಇದನ್ನು ಗೊತ್ತೇ ಇಲ್ಲ ಅಂತ ಅಂದ್ಕೊತೀನಿ ನಾನು. ಅಷ್ಟು ಯೂಸ್ಫುಲ್ ಆಗಿದೆ. ಅದು ಯಾವ ರೀತಿ ಹೇಗೆ ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ನೀವು ಫಸ್ಟಿಗೆ ನಂಬರ್ 1 ಏನು ಮಾಡ್ಬೋದು ಅಂದರೆ ಆನ್ಲೈನ್ ಕ್ಲಾಸ್ ನಡೆಸ್ಬೋದು. ಯಾವ ರೀತಿ ಝೂಮ್ ಮೀಟಿಂಗ್ ಮಾಡ್ಬೋದು ಅಥವಾ ಗೂಗಲ್ ಮೀಟ್ ಮೂಲಕ ನೀವು ಸ್ಟೂಡೆಂಟ್ಸ್ಗೆ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಡ್ಬೋದು. ಒಂದು ಬ್ಯಾಚ್ಗೆ ನೀವು ಇಷ್ಟು ಪೇಮೆಂಟು ಅಥವಾ 1 ಅವರ್ ಹೇಳ್ತೀರಾ, ಹಾಫ್ ಆನ್ ಅವರ್ ಹೇಳ್ತೀರಾ, ಒಂದು ಬ್ಯಾಚ್ಗೆ ನಿಮಗೆ ಇಷ್ಟು ಅಂತ ನೀವು ಫಿಕ್ಸ್ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಇದರಿಂದ ಕೂಡ ಸಂಪಾದನೆ ಮಾಡ್ಬೋದು. ನೆಕ್ಸ್ಟ್ 2ನೇದು ಏನಪ್ಪ ಅಂತ ಅಂದರೆ PDF ನೋಟುಗಳು ಮತ್ತು ಪ್ಯಾಟ್ರನ್ಗಳನ್ನ ನೀವು ಮಾರಾಟ ಮಾಡಿ ನೀವು ಇದನ್ನು ಫಸ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ಅಳತೆ, ಕಟಿಂಗು, ಪ್ಯಾಟ್ರನ್ಸ್ನ ನೀವು ರೆಡಿ ಮಾಡಿಕೊಂಡ್ರೆ ಹೊಲಿಗೆ ನೋಟುಗಳು PDF ರೂಪದಲ್ಲಿ ಕೂಡ ನೀವು ಮಾರಾಟ ಮಾಡ್ಬೋದು. ಇದು ಕೂಡ ಆನ್ಲೈನಲ್ಲೇ ಮಾಡಬಹುದಾದಂಥ ಕೆಲಸ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆಮೇಲೆ 3ನೇದು ಏನಪ್ಪ ಅಂತ ಅಂದರೆ 3ನೇ ಟಿಪ್ಸ್ ಏನಪ್ಪ ಅಂತಂದರೆ ಡಿಜಿಟಲ್ ಕೋರ್ಸ್ ಮಾಡಿ ನೀವು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನೀವು ಇದರಲ್ಲಿ ಸಂಪೂರ್ಣವಾಗಿ ಕೋರ್ಸ್ ರೆಕಾರ್ಡಿಂಗ್ನ ಮಾಡಬೇಕಾಗುತ್ತೆ. ಫಸ್ಟು ರೆಕಾರ್ಡಿಂಗ್ ಮಾಡಿಕೊಂಡು ನೀವು ಇದನ್ನು ಸೇಲ್ ಕೂಡ ಮಾಡ್ಬೋದು. ನೀವು ಒಂದು ಸಲ ರೆಕಾರ್ಡ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದರೆ ಅದನ್ನ ತುಂಬ ಜನಕ್ಕೆ ನೀವು ಇದರಿಂದನೇ ನೀವು ಶೇರ್ ಮಾಡ್ಬೋದು. ಇದು ಕೂಡ ಬೆಸ್ಟ್ ಟೈಲರಿಂಗ್ ಕಲ್ತಿರೋರಿಗೆ ಆನ್ಲೈನಲ್ಲಿ ಮಾಡ್ಬೋದಂಥ ಕೆಲಸಗಳಲ್ಲಿ. ಆಮೇಲೆ ನಂಬರ್ 4ನೇದು ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಡರ್ ತೊಗೋಬೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಬಿಸ್ನೆಸ್ ಮೂಲಕ ಕೂಡ ನೀವು ಮಾಡ್ತಾ ಇರುವಂಥ ಟೈಲರಿಂಗ್ ಕೆಲಸದ ಫೋಟೋಗಳನ್ನು ನೀವು ಹಂಚ್ಕೊಂಡ್ರೆ ನೀವು ಇದರಿಂದ ಕೂಡ ಹೊಸ ಕಸ್ಟಮರ್ನ ಪಡಿಬಹುದು. ಇದು ಕೂಡ ನಿಮಗೆ ಈಸಿ ವೇಯಲ್ಲಿನೇ ನೀವು ಆನ್ಲೈನಲ್ಲಿ ಇದರಿಂದ ಕೂಡ ದುಡ್ಡು ಸಂಪಾದನೆ ಮಾಡಬಹುದು. ಆಮೇಲೆ ನಂಬರ್ 5ನೇದು ಏನಂತಂದರೆ ಯೂಟ್ಯೂಬ್ ಚಾನಲ್ ಆರಂಭಿಸಿ. ನಿಮಗೆ ಯಾವುದೇ ಕಟಿಂಗು, ಡ್ರಾಫ್ಟಿಂಗು, ಫಾಲ್, ಪಿಕೋ, ನೆಕ್ ಡಿಸೈನ್ ಅಥವಾ ಸ್ಟಿಚಿಂಗ್ ಟಿಪ್ಸು ಗೊತ್ತಿದ್ದರೆ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ನಿಮ್ಮ ಚಾನಲ್ ಗ್ರೋ ಆಗ್ತಾ ಇದ್ದಂತೆ ಜಾಹೀರಾತುಗಳು ಬಂದಾಗ ಅಂದರೆ ಅಡ್ವರ್ಟೈಸ್ಮೆಂಟ್ ಬಂದಾಗ ಇದರಿಂದ ಕೂಡ ನೀವು ಆನ್ಲೈನಲ್ಲಿ ಪೇಮೆಂಟ್ನ ತೊಗೋಬೋದು. ಖಂಡಿತ ಇದು ಕೂಡ ಬೆಸ್ಟ್ ಆಪ್ಷನ್ನು. ಎಲ್ಲರೂ ಇದನ್ನು ಜಾಸ್ತಿನೇ ಟೈಲರಿಂಗ್ ಕಲ್ತಿರೋರು ಮಾಡೋದೇ ಜಾಸ್ತಿ ಯೂಟ್ಯೂಬ್. ನೀವು ಅಷ್ಟೇ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇದನ್ನು ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬಹುದು. ಆಮೇಲೆ ನಂಬರ್ 6ನೇದು ಏನಪ್ಪ ಅಂತಂದರೆ ಇದು ಕೂಡ ಅಷ್ಟೇ. ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಈಗೇನಿರುತ್ತೆ ನಿಮ್ಮ ಹತ್ರ ಮಷಿನ್ನು, ಕತ್ರಿ, ಅಳತೆ, ಟೇಪು, ಬಟ್ಟೆ ಅಥವಾ ಈ ಥರ ಯಾವುದ್ರ ಬಗ್ಗೆ ಆದ್ರೂ ನೀವು ವಿಡಿಯೋ ಮಾಡಿ ಅಫಿಲಿಯೇಟ್ ಲಿಂಕ್ ಮೂಲಕ ನೀವು ಮಾರಾಟ ಮಾಡಿದ್ರೆ ಕಮಿಷನ್ ಕೂಡ ಇದರಿಂದ ನಿಮಗೆ ಸಿಗುತ್ತೆ. ಇದು ಕೂಡ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇದನ್ನು ಅಷ್ಟೇ ನೀವು ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದು. ನಮಗೆ ಕಸ್ಟಮರ್ ಇಲ್ಲ ಅಂತ ಬರೋ ಬಟ್ಟೆನೇ ನೆಚ್ಕೊಂಡು ಕೂತ್ಕೊಂಡ್ರೆ ಈಗಿನ ಕಾಲದಲ್ಲಿ ಏನೂ ಆಗಲ್ಲ. ಅದು ಬಿಟ್ಟು ಇದನ್ನೆಲ್ಲ ನೀವು ಒಂದೊಂದನ್ನೇ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ಒಂದಲ್ಲ ಒಂದು ನಿಮಗೆ ಖಂಡಿತ ಕೈ ಹಿಡಿಯುತ್ತೆ. ಅದೇ ಹೇಳಿದ್ನಲ್ಲ, ಮಷಿನ್ದಾಗಿರ್ಬೋದು, ಕತ್ರಿ, ಟೇಪು, ಸ್ಕೇಲು, ಬಟ್ಟೆಗಳು, ಮಾರ್ಕರ್, ಇದು ಏನಿರುತ್ತೋ ಇದ್ರದ್ದು ಬಗ್ಗೆ ವಿಡಿಯೋ ಮಾಡಿ ಕೂಡ ಈ ಥರ ನಮ್ಮ ಹತ್ರ ಸಿಗುತ್ತೆ ಅಂತ ಕೂಡ ನೀವು ಇದನ್ನು ಕೂಡ ಮಾಡಬಹುದು. ಇದು ಕೂಡ ಈಸಿಯಾಗಿರುತ್ತೆ, ಮಾಡ್ಬೋದು. ಆಮೇಲೆ ಇನ್ನೊಂದು 7ನೇದು ಏನಪ್ಪ ಅಂತ ಅಂದರೆ ಕಸ್ಟಮ್ ಡಿಸೈನ್ ಸೇವೆ. ಅಂದರೆ ನೀವು ನಿಮ್ಮ ಕಸ್ಟಮರ್ಗೆ ಅಳತೆಗೆ ತಕ್ಕಂಗೆ ಬ್ಲೌಸ್ ಡಿಸೈನು, ಪ್ಯಾಟ್ರನ್ನು ಅಥವಾ ಒಂಥರ ಸ್ಪೆಷಲ್ ಆಗಿರುವಂತಹ ಟಿಪ್ಸ್ಗಳನ್ನು ನೀವು ಆನ್ಲೈನ್ ಮೂಲಕ ಕೊಡಬಹುದು. ಕೊಟ್ಟು ಅದರಿಂದ ನೀವು ಇಷ್ಟು ಫೀಸ್ ಅಂತ ಕೂಡ ತೊಗೋಬೋದು. ಇದು ಕೂಡ ಅಷ್ಟೇ ಫ್ರೆಂಡ್ಸ್. ಈಗ ಇವತ್ತಿದ್ದದ್ದು ಪ್ಯಾಟ್ರನ್ ಆಯಿತು, ಇರೋ ಟ್ರೆಂಡು ಇನ್ನೊಂದು ಸ್ವಲ್ಪ ದಿನಕ್ಕೆ ಚೇಂಜ್ ಆಗುತ್ತೆ. ಆ ಥರ ಚೇಂಜ್ ಆಗಬೇಕು ಅಂದರೆ ಅದನ್ನು ನಮ್ಮಂಥವ್ರು ಮಾತ್ರ ಸಾಧ್ಯ. ಅಂದರೆ ಈಗ ಹೊಸ ಡಿಸೈನ್ನ ಕಂಡುಹಿಡಿಯೋದಾಯಿತು, ಅದನ್ನು ನೀವು ಈ ಥರ ಇದೆ, ಈ ಥರ ಅಂತ ನೀವು ಒಂದು ರೆಕಾರ್ಡ್ ಮಾಡ್ಕೊಂಡ್ರಿ ಅಂದರೆ ಇದನ್ನು ಕೂಡ ನೀವು ಆನ್ಲೈನ್ ಮೂಲಕ ಇದನ್ನು ನೀವು ನಿಮ್ಮ ರೆಕಾರ್ಡ್ ಕೊಟ್ಟು ಅದಕ್ಕಿಷ್ಟು ಅಂತ ನೀವು ದುಡ್ಡನ್ನು ಕೂಡ ತೊಗೋಬಹುದು. ಆಮೇಲೆ ನಂಬರ್ 8 ಇದು ಅಷ್ಟೇ ಫ್ರೆಂಡ್ಸ್, ಬುಕ್ಕು ಅಥವಾ ಗೈಡ್ ಮಾಡ್ಬೋದು. 8ನೇದು ಏನಪ್ಪ ಅಂತಂದರೆ ನಿಮ್ಮದೇ ಓನಾಗಿ ನೀವು
ಒಂದು ಟೈಲರಿಂಗ್ ಬಗ್ಗೆ ಬುಕ್ ಮಾಡ್ಬೋದು, ಗೈಡ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ನೀವು ಬ್ಲೌಸ್ ಕಟಿಂಗ್ ಒಂದು ಈಗ ಏನು ತುಂಬ ಜನ ಕೇಳ್ತಿರ್ತಾರೆ ನೋಟ್ಸ್ ಅಂತ, ಆ ಥರ ನೋಟ್ಸನ್ನ ನೀವು ರೆಡಿ ಮಾಡ್ಕೋಬೋದು. ಬ್ಲೌಸ್ ಕಟಿಂಗ್ದಿರುತ್ತೆ, ಆಮೇಲೆ ಸ್ಟಿಚಿಂಗ್ದಿರುತ್ತೆ. ಫುಲ್ಲು ಒಂದು ಬ್ಲೌಸ್ಗೆ ಏನು ಬರುತ್ತೆ ಎಲ್ಲದನ್ನು ನೀವು ರೆಕಾರ್ಡ್ ಮಾಡಿ ಬುಕ್ ಮಾಡಿದ್ರೆ ಇದನ್ನು ಅಷ್ಟೇ ನೀವು ತುಂಬಾ ಸೇಲ್ ಮಾಡ್ಬೋದು. ಈಗ ಎಕ್ಸಾಂಪಲ್ ನೋಡಿ, ಈಗ ಒಂದು ಇನ್ಸ್ಟಾಗ್ರಾಮಲ್ಲಾಯಿತು ಯಾವುದ್ರಲ್ಲ ಆಗಲಿ, ಈಗ ನಿಮ್ಮ ಹತ್ರ ಈ ಥರ ಬುಕ್ ಇದೆ, ಇದರಲ್ಲಿ ಎಲ್ಲ ಫುಲ್ಲು ಡೀಟೇಲ್ಸ್ ಇದೆ ಅಂತ ನೀವು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೂ ಕೂಡ ನಿಮಗೆ ಖಂಡಿತವಾಗ್ಲೂ ಇದು ತುಂಬಾ ಕ್ಲಿಕ್ ಆಗುತ್ತೆ. ಇದನ್ನು ಬೇಕಾದ್ರೂ ನೀವು ಮಾಡ್ಬೋದು. ಆಮೇಲೆ ನಂಬರ್ 9ನೇದು, ಇದು ಅಷ್ಟೇ ಫ್ರೆಂಡ್ಸ್, ಕಸ್ಟಮರ್ ಸರ್ವಿಸ್ ಅಂದರೆ ಹೊಲಿಗೆ ಟ್ರೈನಿಂಗ್ ಸಲಹೆ. ಅಂದರೆ ಇದು ಈಗ ಏನು ಹೇಳ್ತೀವಿ ನಾವು ಟೈಲರಿಂಗ್ನ ಒಂದು ಸಲಹೆ ನೀಡೋದು. ಇದು ತುಂಬಾ ಜನರಿಗೆ ಬ್ಲೌಸ್ ಫಿಟ್ಟಿಂಗ್ ಆಯಿತು, ಅಳತೆ ಯಾವ ರೀತಿ ತೊಗೋಬೇಕು, ಬಟ್ಟೆ ಆಯ್ಕೆ ಯಾವ ಥರ ಮಾಡಬೇಕು, ಡಿಸೈನ್ ಆಯ್ಕೆ ಯಾವ ಥರ ಮಾಡಬೇಕು, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇದನ್ನು ನೀವು ಫೋನ್ ಮೂಲಕ ಅಥವಾ ವಿಡಿಯೋ ಕಾಲ್ ಮೂಲಕ ನೀವು ಇದ್ರ ಬಗ್ಗೆ ಐಡಿಯಾ ಹೇಳಿದ್ರಿ ಅಂದರೆ ತುಂಬಾ ಇದರಿಂದ ಕೂಡ ನೀವು ಫೀಸ್ನ ತೊಗೋಬೋದು. ಅಂದರೆ ಇದರಲ್ಲಿ ಟೈಲರ್ಗೆ ಅಂತ ಅಲ್ಲ, ನಿಮಗೆ ಗೊತ್ತಿರೋಂತಹ ಯಾವುದೇ ಟಿಪ್ಸ್ ಆದ್ರೂ ಈ ಥರ ನೀವು ಆನ್ಲೈನಲ್ಲಿ ಖಂಡಿತವಾಗ್ಲೂ ಮಾಡ್ಕೋಬಹುದು. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು, ಟೈಲರಿಂಗಲ್ಲಿ ಎಷ್ಟು ಥರ ಇದೆಯೋ ಎಲ್ಲ ಥರ ಡಿಸೈನ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಅದನ್ನು ನೀವು ಸೇಲ್ ಮಾಡ್ಬೋದು. ಆಮೇಲೆ ನೀವೇ ಸ್ವಂತ ಮಾಡಿರುವಂತಹ ಬ್ಲೌಸ್ ನೆಕ್ ಡಿಸೈನ್ ಇರುತ್ತೆ, ಸ್ಲೀವ್ ಡಿಸೈನ್ಗಳಿರುತ್ತೆ, ಎಂಬ್ರಾಯ್ಡ್ರಿ ಪ್ಯಾಟರ್ನ್ಸ್ಗಳಿರುತ್ತೆ. ಆಮೇಲೆ ಪ್ರಿಂಟ್ ಮಾಡಬಹುದಾದಂಥ ಟ್ರೇಸಿಂಗ್ ಡಿಸೈನ್ಗಳನ್ನ ನೀವು ಡಿಜಿಟಲ್ ಮೂಲಕ ಫೈಲ್ ಥರ ಮಾಡಿದ್ರಿ ಅಂದರೆ ಖಂಡಿತ ಇದನ್ನು ಕೂಡ ನೀವು ಸೇಲ್ ಮಾಡ್ಬೋದು. ಇದರಲ್ಲೂ ತುಂಬ ಜನ ಈಗ ಎಲ್ಲ ನಮಗೆ ಟೈಮ್ ಇಲ್ಲಪ್ಪ, ಅಷ್ಟೊಂದು ಯಾರು ಮಾಡ್ಕೊಂಡು ಕುತ್ಕೊತಾರೆ ಅಂತ ಅನ್ನೋರಿಗೆ ನೀವು ಈ ಥರ ಮಾಡಿದ್ರಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. 10ನೇದು ಇನ್ನೂ ಒಂದು ಹೇಳಬೇಕು ಅಂತಂದರೆ, ನನಗೆ ಚೆನ್ನಾಗಿ ಟೈಲರಿಂಗ್ ಬರ್ತಾ ಇದೆ ಅನ್ನೋರಿಗೆ ಒಂದಿಷ್ಟು ಉದಾಹರಣೆ ಕೊಡ್ತೀನಿ. ಬ್ಲೌಸು ಅಥವಾ ಡ್ರೆಸ್ ಪ್ಯಾಟ್ರನ್ ರೆಡಿ ಮಾಡ್ಬೋದು, ಅಳತೆ ಚಾರ್ಟ್ ರೆಡಿ ಮಾಡ್ಬೋದು, ಹೊಸದಾಗಿರುವಂಥ ಸ್ಲೀವ್ದು ಡಿಸೈನು, ನೆಕ್ ಡ್ರಾಫ್ಟಿಂಗು, ಇದನ್ನು ಕೂಡ ನೀವು ಮಾಡಿ ಕಳಿಸ್ಬೋದು. ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ ನೋಡ್ರಿ, ಅವರಿಗೆ ಸ್ಯಾಂಪಲ್ ಡಿಸೈನ್ ಕೂಡ ನೀವು ಇದರಿಂದ ರೆಡಿ ಮಾಡ್ಬೋದು. ಆನ್ಲೈನ್ ಮೂಲಕ ನೀವು ಟೈಲರಿಂಗ್ ಕಲಿಸೋದು ಅಥವಾ ವೈಯಕ್ತಿಕ ಮಾರ್ಗದರ್ಶನ ನೀಡೋದು, ಈ ಥರದ್ದೆಲ್ಲ ನೀವು ಒಂದೊಂದನ್ನೇ ಮಾಡ್ಕೊತಾ ಹೋದ್ರಿ ಅಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಇದರಿಂದ ನೀವು ಆನ್ಲೈನಿಂದ ನೀವು ಮನೇಲಿ ಇದ್ಕೊಂಡೇ ಕುತ್ಕೊಂಡಿರೋ ಜಾಗದಲ್ಲೇ ನೀವು ಹಣ ಸಂಪಾದನೆ ಮಾಡ್ಬೋದು. ಇದು ಅಷ್ಟು ನಾನು ಏನು ಹೇಳಿದೆ 10 ಇದರಲ್ಲಿ ನೀವು ಯಾವುದು ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಖಂಡಿತ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ಕೇಳಿ, ನಾನು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಆಗಿದ್ದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಈ ವಿಡಿಯೋನ ನೀಟಾಗಿ ನೋಡಿ ಎಲ್ಲನೂ ಅರ್ಥ ಮಾಡ್ಕೊಳ್ಳಿ. ಖಂಡಿತ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.